ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸಗುರುಜಿ ಮಾಡುವ ನಮಸ್ಕಾರಗಳು. ಈ ದಿನ ನಾವು ಇಂದಿನ ಪಂಚಾಂಗ, ಇಂದಿನ ಭವಿಷ್ಯ ಹೇಗೆಲ್ಲ ಇರುತ್ತೆ, ದ್ವಾದಶ ರಾಶಿಗಳ ಮೇಷರಾಶಿಯಿಂದ ಮೀನ ರಾಶಿಯವರೆಗೂ ಯಾವೆಲ್ಲ ಶುಭ ಫಲಗಳು ಮತ್ತು ಪರಿಹಾರಗಳು ಏನೆಲ್ಲ ಇರುತ್ತೆ ಅದನ್ನು ತಿಳಿದುಕೊಳ್ಳೋಣ. ಹಾಗೂ ಈ ದಿನದ ವಿಶೇಷ ಏನಾದರೂ ಇದೆಯಾ ಅಥವಾ ಶುಭ ಸಮಯ ಎಂತಾದರೂ ಇದೆಯಾ ಅದೆಲ್ಲವನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚಿತವಾಗಿ ಈ ನಮ್ಮ SSP ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲನ್ನು ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಹೆಚ್ಚಿನ ಆಧ್ಯಾತ್ಮಿಕ ವಿಷಯಗಳು ಮುಂದಿನ ದಿನಗಳಲ್ಲಿ ಬರುವಂಥದ್ದಾಗತ್ತೆ ಅಂತಲೇ ತಿಳಿಸ್ತಾ ಇದ್ದೀವಿ. ಈ ಕಳೆದ ಒಂದು 10-12 ದಿನಗಳ ಕಾಲ ನಾವು ಉತ್ತರ ಭಾರತದ ಪ್ರವಾಸದಲ್ಲಿದ್ದೀವಿ. ಹಾಗಾಗಿ ಯಾವುದೇ ರೀತಿಯ ವಿಡಿಯೋಗಳನ್ನು ನಿಮಗೆ ಪ್ರಸ್ತುತಪಡಿಸಲು ಸಾಧ್ಯವಾಗಿರೋದಿಲ್ಲ. ಅದಕ್ಕಾಗಿ ಅಡಚಣೆಗೆ, ತೊಂದರೆಗೆ ಕ್ಷಮೆ ಇರಲಿ ಅಂತ ಕೇಳುತ್ತಾ ಬನ್ನಿ. ಹಾಗಾದರೆ ಈ ದಿನದ ನಿತ್ಯ ಪಂಚಾಂಗ ಭವಿಷ್ಯ ಯಾವೆಲ್ಲ ರೀತಿ ಇರುತ್ತೆ ಎಂಬುದನ್ನು ನೋಡೋಣ. ಈ ದಿನ ಸೋಮವಾರ 8ನೇ ತಾರೀಕು ಜೂನ್ 2026. ಈ ದಿನದ ಸೂರ್ಯೋದಯ ಬೆಳಗ್ಗೆ 5:52 ಮತ್ತು ಸೂರ್ಯಾಸ್ತ ಅಂದರೆ ಸೂರ್ಯ ಮುಳುಗುವಂಥ ಸಮಯ 6:45. ಈ ದಿನ ವಿಶೇಷವಾಗಿ ಅಷ್ಟಮಿ ತಿಥಿ ಇದೆ. ಅಂದರೆ ಶ್ರೀ ಪರಾಭವನಾಮ ಸಂವತ್ಸರ, ಅಧಿಕ ಜ್ಯೇಷ್ಠ ಮಾಸ, ಗ್ರೀಷ್ಮ ಋತು, ಉತ್ತರಾಯಣ, ಕೃಷ್ಣ ಪಕ್ಷ, ಅಷ್ಟಮಿ ತಿಥಿ ಇದೆ. ಮತ್ತು ಇವತ್ತಿನ ಒಂದು ಶುಭ ಸಮಯ ಅಂತ ಹೇಳಿದರೆ ಅಷ್ಟು ಯೋಗಕರವಲ್ಲ. ಅಂದರೆ ಏನಾದರೂ ನೀವು ಬಿಸ್ನೆಸ್ಸಿಗಾಗಿರಲಿ ಅಥವಾ ಯಾವುದಾದ್ರೂ ಒಂದು ಕೆಲಸ ಕಾರ್ಯಗಳಿಗೆ ಯೋಗ ದಿನ ಅಂತ ಏನಾದಂತ ಇದ್ದರೆ ಅದು ಈ ದಿನ ಸೋಮವಾರ ಇರುವುದಿಲ್ಲ. ಈ ಸೋಮವಾರ ದಿನ ಸ್ವಲ್ಪ ಅಶುಭ ಸಮಯ ಜಾಸ್ತಿ ಇದೆ. ಹಾಗಾಗಿ ಯಾರಿಗೂ ಮಾತುಗಳನ್ನು ಕೊಡಲಿಕ್ಕೆ ಹೋಗಬೇಡಿ. ಯಾವುದೇ ರೀತಿಯ ಚರ್ಚಾ ವಿಷಯಗಳಿಗೆ ಏನಂತೀರ, ನಿಮ್ಮ ಇತಿಮಿತಿಯಲ್ಲಿದ್ದರೆ ಪಾಲ್ಗೊಳ್ಳಿ. ಆದರೆ ವೃಥಾ ಸುಮ್ಮನೆ ಚರ್ಚೆಗೆ ಬರೋದು ಒಳ್ಳೆಯದಲ್ಲ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ದಿನ ನೋಡೋದಾದರೆ ನಿಮಗೆ ಅಷ್ಟಮಿ ತಿಥಿ ಫುಲ್ ಇರುತ್ತೆ. ಅದೇ ರೀತಿಯಾಗಿ ನಕ್ಷತ್ರ ಶತಭಿಷ ನಕ್ಷತ್ರ ಬೆಳಗ್ಗೆವರೆಗೂ ಇರುತ್ತೆ. ನಂತರ ಪೂರ್ವಭಾದ್ರ ನಕ್ಷತ್ರ ಬರುವಂಥದ್ದಾಗತ್ತೆ. ಈ ದಿನ ಒಂದು ಭವಕರಣ ಇದೆ ಮತ್ತು ಬಾಲವಕರಣನೂ ಇದೆ. ಯೋಗ ವಿಷ್ಕುಂಭ ಯೋಗ ಬರುತ್ತೆ. ನಂತರ ಪ್ರೀತಿ ಯೋಗ ಕೂಡಿ ಬರ್ತಾ ಇದೆ. ಇವತ್ತಿನ ಒಂದು ಹುಟ್ಟುವಂತಹ ಮಕ್ಕಳ ರಾಶಿ ಕುಂಭರಾಶಿ ಬರುವಂಥದ್ದಾಗತ್ತೆ. ಈ ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ಸಮಯದಲ್ಲಿ ಒಂದಿಷ್ಟು ಅನುಕೂಲತೆಗಳು ಇದೆ, ಒಂದಿಷ್ಟು ಅನಾನುಕೂಲತೆಗಳು ಇದೆ. ಅಂದರೆ ಈ ಸೋಮವಾರದಲ್ಲಿ ಹುಟ್ಟಿರ್ತಕ್ಕಂತಹ ಮಕ್ಕಳಿಗೆ ಸ್ವಲ್ಪ ಶನಿ ದೋಷ ಅಂಟಿಕೊಳ್ಳೋದಿದೆ. ಒಂದಿಷ್ಟು ಗುರುವಿನಿಂದ ಒಳ್ಳೆಯ ಫಲಗಳು ಕೂಡ ಅವರಿಗೆ ಈ ಒಂದು ಜನನದಿಂದ ಪ್ರಾರಂಭ ಆಗುತ್ತೆ ಅಂತಲೇ ಹೇಳ್ಬೋದು. ಇದಿಷ್ಟು ಪಂಚಾಂಗದ ಒಂದು ಸಂಕ್ಷಿಪ್ತ ಮಾಹಿತಿ. ಅದರ ಅನುಗುಣವಾಗಿ ಈ ಒಂದು ದಿನ ದ್ವಾದಶ ರಾಶಿಗಳಿಗೆ ಕಾಯ್ತಾ ಇದ್ದೀರಾ. ಸೊ ಆ ಒಂದು ಮೇಷರಾಶಿಯಿಂದ ಮೀನರಾಶಿಯವರಿಗೆ ಯಾವೆಲ್ಲ ಫಲಗಳಿರುತ್ತೆ ಒಂದೊಂದಾಗಿ ತಿಳಿದುಕೊಳ್ಳೋಣ ಬನ್ನಿ. ಮೇಷರಾಶಿಗಳಲ್ಲಿ ಮೊದಲನೇ ರಾಶಿಯಾಗಿರತಕ್ಕಂತಹ ಮೇಷರಾಶಿ. ಈ ಮೇಷರಾಶಿಯವರಿಗೆ ಈ ದಿನ ಸ್ವಲ್ಪ ಕೆಲಸದಲ್ಲಿ ವಿಳಂಬ ಇರುತ್ತೆ ಮತ್ತು ತಾಳ್ಮೆ ಕಡಿಮೆ ಇರುತ್ತೆ, ಕೋಪ ಜಾಸ್ತಿ ಇರುತ್ತೆ. ನಿಮ್ಮದೇ ಆದಂಥ ಆದ್ಯತೆಗೆ ಜಾಸ್ತಿ ಪ್ರಾಶಸ್ತ್ಯ ಕೊಡ್ತೀರ. ಅಂದರೆ ನನ್ನದೇ ಆಗಬೇಕು ಅನ್ನೋ ಒಂದು ಹಠಮಾರಿ ಧೋರಣೆ ಈ ದಿನ ಮೇಷರಾಶಿಯವರಿಗೆ ಜಾಸ್ತಿ ಇರುತ್ತೆ. ಮತ್ತು ಕೆಲಸ ಕಾರ್ಯಗಳಲ್ಲಿ ಒಂದು ಏನಂತೀರ, ಟೇಬಲ್ ಟು ಟೇಬಲ್ ಸಿಸ್ಟಮ್ ಚೆನ್ನಾಗಿರುತ್ತೆ. ಮತ್ತು ನಿಮ್ಮ ಒಂದು ಅನುಕರಣೆ ಅಂತೀವಲ್ಲ, ನಿಮ್ಮನ್ನು ಫಾಲೋವರ್ಸ್ ಮಾಡುವಂಥವ್ರು ಅವ್ರಿಗೂ ಕೂಡ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗಲು ಅನುಕೂಲವಾಗತ್ತೆ. ಆದರೆ ನಿಮ್ಮದು ಏನಂದರೆ ನಾ ಹೇಳಿದಂಗೆ ಕೇಳು ಅನ್ನೋ ಒಂದು ಹಠಮಾರಿ ಧೋರಣೆ ಮಾತ್ರ ಈ ದಿನ ತುಂಬ ಈ ಮಿಲಿಟ್ರಿ ಸಿಸ್ಟಮ್ ರೀತಿಯಲ್ಲಿ ಫಾಲೋಅಪ್ ಮಾಡ್ತಾ ಇರ್ತೀರ. ಸೊ ಅದು ಸ್ವಲ್ಪ ಏನಾಗುತ್ತೆ ಅಂದರೆ ಕೆಲವರಿಗೆ ಕಠಿಣದ ಸವಾಲು ಅನಿಸುತ್ತೆ. ಹೀಗಾಗಿ ಕೆಲವರು ಇಷ್ಟಪಡ್ತಾರೆ, ಕೆಲವರು ಇಷ್ಟಪಡಲ್ಲ. ಕೆಲವರು ಅಪೋಸಿಷನ್ ಮಾಡಿ ನಿಮ್ಮಿಂದ
ಒಂದೇನೋ ಬೇಡದೇ ಇರೋ ವಿಷಯ ಹೇಳಿ ಅವರು ಕಟ್ ಆಫ್ ಮಾಡ್ಕೊಂಡ್ಬಿಡ್ತಾರೆ ಅಂತಲೇ ಹೇಳ್ಬೋದು. ಮತ್ತು ಈ ದಿನ ಸ್ವಲ್ಪ ನಿಮಗೇನಾಗುತ್ತೆ, ಊಟದಲ್ಲಿ ವ್ಯತ್ಯಾಸ ಆಗುತ್ತೆ. ಅಂದರೆ ಊಟ ಸಮಯಕ್ಕೆ ನೀವು ಮಾಡಲು ಸಾಧ್ಯವಾಗೋದಿಲ್ಲ. ಒಂದು ಕೆಲಸದ ಒತ್ತಡ ಇರ್ಬೋದು. ಎರಡನೇದು ಏನಾಗುತ್ತೆ ಅಂದರೆ, ಅತಿಯಾದ ಕೆಲಸದಿಂದ ಕೆಲವೊಮ್ಮೆ ಒತ್ತಡಕ್ಕೆ ಒಳಗಾಗ್ಬಿಡ್ತೀರಾ, ಅಥವಾ ಡಿಪ್ರೆಷನ್ಗೆ ಹೊರಟೋಗ್ತೀರಾ, ಅಥವಾ ಏನೋ ಒಂದು ಡಿಸ್ಟರ್ಬೆನ್ಸ್ ಆಗಿ ಮೈಂಡು ಸಾಯಂಕಾಲ ಬರೋದರಲ್ಲೇ ಒಂಥರ ಏನೋ ಮೋಡ ಕವಿದ ವಾತಾವರಣದಲ್ಲಿ ಕೂತಿರ್ತಾರೆ. ಅಂದರೆ ಕಂಫರ್ಟ್ ಝೋನು ಮೇಷರಾಶಿಯವರಿಗೆ ಈ ಒಂದು ಸೋಮವಾರ ದಿನ ಕಡಿಮೆ ಇದೆ ಅಂತಲೇ ಹೇಳಬಹುದು. ಹಾಗಾಗಿ ಇಲ್ಲಿ ಈ ಸೋಮವಾರ ದಿನ ಮೇಷರಾಶಿಯವರು ಆದಷ್ಟು ಸ್ವಲ್ಪ ತಾಳ್ಮೆಯಿಂದ ಇರಿ. ಬೆಳಗಿನ ಜಾವದಿಂದಲೇ ಅತಿಯಾಗಿ ಯಾರ ಹತ್ರನೂ ಮಾತಾಡಲು ಹೋಗಬೇಡಿ. ನಿಮ್ಮ ಕೆಲಸ ಏನು ಅಷ್ಟು ಚಾಚು ತಪ್ಪದೆ ಮಾಡ್ತಾ ಹೋಗಿ, ಆ ದೇವರು ಆ ಶಿವ ನಿಮ್ಮನ್ನು ಕಾಪಾಡ್ತಾನೆ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ, ಈ ದಿನ ಶಿವ ಅಷ್ಟೋತ್ತರವನ್ನು ಪಾರಾಯಣ ಮಾಡಿ ಹತ್ತಿರದಲ್ಲಿರ್ತಕ್ಕಂಥ ಅರಳಿ ಮರಕ್ಕೆ ಹೋಗಿ ಒಂದು 8 ಪ್ರದಕ್ಷಿಣೆ ಹಾಕಿ, ಅಥವಾ ಒಂದು 5 ಪ್ರದಕ್ಷಿಣೆ ಹಾಕಿ. ಇದರಿಂದ ನಿಮ್ಮ ಈ ಒಂದು ತಾಳ್ಮೆ, ಕೋಪ, ತಾಪ ಏನಿದೆ ಅದು ಸ್ವಲ್ಪ ಕಂಟ್ರೋಲಿಗೆ ಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಮೇಷರಾಶಿಯವರ ಈ ದಿನದ ಭವಿಷ್ಯ. ದ್ವಾದಶ ರಾಶಿಗಳಲ್ಲಿ 2ನೇ ರಾಶಿಯಾಗಿರತಕ್ಕಂತಹ ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಈ ದಿನ ವ್ಯವಹಾರದಲ್ಲಿ ಲಾಭ ಇದೆ, ವೃತ್ತಿಯಲ್ಲಿ ಲಾಭ ಇದೆ, ಮತ್ತು ಕೆಲವು ಸ್ನೇಹಿತರು ಸಂಬಂಧಿಕರಿಂದ ಲಾಭ ಇದೆ, ಮತ್ತು ನೀವು ಮಾಡುವಂಥ ಕೆಲಸ ಕಾರ್ಯಗಳಿಂದ ಮೆಚ್ಚುಗೆ ವ್ಯಕ್ತಪಡಿಸುವಂಥದ್ದು ಈ ದಿನ ವೃಷಭ ರಾಶಿಯವರಿಗೆ ಕಾಣುವಂಥದ್ದಾಗುತ್ತೆ. ಮತ್ತು ಕೆಲವೊಂದಿಷ್ಟು ಹಣ ವ್ಯವಹಾರದಲ್ಲಿ ನಿಮಗೆ ಕಮಿಷನ್ ಅಂತೀವಲ್ಲ, ಈ ಯಾರೆಲ್ಲ ಮಧ್ಯವರ್ತಿಗಳಿದ್ದೀರಿ ಇವತ್ತು ಅವರಿಗೆ ಬಂಪರ್ ಲಾಟ್ರಿ ಹೊಡೆದ ರೀತಿಯಲ್ಲಿ ಆದಾಯದ ಏರಿಕೆ ಕಾಣುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಮತ್ತು ಈ ದಿನದಲ್ಲಿ ನಿಮ್ಮನ್ನು ಅತಿಯಾಗಿ ವಿಶ್ವಾಸದಿಂದ ನೋಡಿಕೊಳ್ಳುವಂಥದ್ದಾಗತ್ತೆ. ಯಾರೆಲ್ಲ ನೀವು ಶತ್ರುಗಳು ಅಂದ್ಕೊಂಡಿರೋ ಈ ದಿನ ಅವರೆಲ್ಲ ಮಿತ್ರಗಳಾಗಿ ಪರಿವರ್ತನೆ ಆಗುವಂಥವ್ರಾಗ್ತಾರೆ. ಮನಸ್ಸಿಗೆ ನೆಮ್ಮದಿ ಸಿಗುವಂಥದ್ದಾಗತ್ತೆ. ಒಳ್ಳೆಯ ಒಂದು ರೀತಿಯಲ್ಲಿ ಏನಂತೀರ, ನಿಮಗೆ ತುಂಬ ಅನುಕೂಲಕರ ರೀತಿಯಲ್ಲಿ ಕಾಣುವಂಥದ್ದಾಗತ್ತೆ ಈ ದಿನ. ಮತ್ತು ಮನೆಯಲ್ಲಿ ವಿಶ್ವಾಸ ಮತ್ತು ನಂಬಿಕೆ ಮತ್ತು ನಿಮ್ಮನ್ನು ಮುಂದಾಳತ್ವದಲ್ಲಿ ನೋಡಲು ಇಚ್ಛೆ ಪಡ್ತಾರೆ ಅಂತಲೇ ಹೇಳ್ಬೋದು. ನಿಮ್ಮ ಮಾತು ಅವರಿಗೆ ಹಿಡಿಸುತ್ತೆ, ಅವರ ಮಾತು ನಿಮಗೆ ಹಿಡಿಸುತ್ತೆ. ಹೀಗಾಗಿ ಇಬ್ಬರ ಒಂದು ಅಟ್ಯಾಚ್ಮೆಂಟ್ ಏನಿದೆಯಲ್ಲ ಅದು ಮುಂದಿನ ದಿನಗಳಲ್ಲಿ ಅನುಕೂಲಕರವಾಗಿರುತ್ತೆ ಅಂತಲೇ ಹೇಳ್ಬೋದು. ಸಾಯಂಕಾಲದ ಹೊತ್ತಿಗೆ ಸ್ವಲ್ಪ ಆರೋಗ್ಯದಲ್ಲಿ, ಅಂದರೆ ಈ ಗಂಟಲ ಕೆರೆತ ಆಗಿರ್ಬೋದು, ಆಫ್ ಹೆಡ್ಏಕ್ ಅಂತ ಆಗಿರ್ಬೋದು, ಅಥವಾ ಚಳಿ ಜ್ವರದ ರೀತಿಯಲ್ಲಿ ಸ್ವಲ್ಪ ಜ್ವರ ಬರುವಂಥದ್ದು ಇರುತ್ತೆ. ಹಾಗಾಗಿ ಸ್ವಲ್ಪ ಹುಷಾರಾಗಿರಿ ವೃಷಭ ರಾಶಿಯವರು ಸಾಯಂಕಾಲದ ಹೊತ್ತಿಗೆ. ಮತ್ತು ಒಂದಿಷ್ಟು ಏನೋ ನಿಮ್ಮದೇ ಆದಂಥ ಔಷಧೋಪಚಾರ ತೆಗೆದುಕೊಳ್ಳೋದ್ರಿಂದ ಬೆಳಗ್ಗೆ ಸರಿ ಹೋಗುತ್ತೆ ಅಂತಲೇ ಹೇಳ್ಬೋದು. ಬಟ್ ಸಾಯಂಕಾಲ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ. ಅತಿಯಾದ ತಿರುಗಾಟದಿಂದ ಆಗಿರ್ಬೋದು, ನೀರಿನ ಒಂದು ಬದಲಾವಣೆಯಿಂದ ಆಗಿರ್ಬೋದು, ಅಥವಾ ಊಟದ ಒಂದು ಬದಲಾವಣೆಯಿಂದ ನಿಮಗೆ ಅನಾರೋಗ್ಯದ ಸಮಸ್ಯೆ ಈ ದಿನ ಬರುವಂಥದ್ದಾಗುತ್ತೆ. ಸಾಯಂಕಾಲ ಸ್ವಲ್ಪ ಹುಷಾರಾಗಿ. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ, ವೃಷಭ ರಾಶಿಯವರಿಗೆ ಈ ದಿನ ಸಾಯಂಕಾಲದ ಹೊತ್ತಿಗೆ ಶಿವನ ದರ್ಶನ ಮಾಡ್ಕೊಂಡು ಬನ್ನಿ. ಆ ಶಿವ ಎಲ್ಲ ನಿಮ್ಮ ಒಂದು ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ತಾನೆ ಅಂತಲೇ ಹೇಳ್ಬೋದು. ಪ್ರದಕ್ಷಿಣೆ ಹಾಕಬೇಕಾದ್ರೆ ಓಂ ನಮಃ ಶಿವಾಯ ಅಂತ ಪ್ರದಕ್ಷಿಣೆ ಹಾಕಿ, ಇದರಿಂದ ನಿಮಗೆ ಅನುಕೂಲವಾಗುತ್ತೆ ಅಂತ ಹೇಳುತ್ತಾ, ಇದಾಗಿತ್ತು ಈ ದಿನದ ಭವಿಷ್ಯ ವೃಷಭ ರಾಶಿಯವರದು. ರಾಶಿಗಳಲ್ಲಿ 3ನೇ ರಾಶಿಯಾಗಿರತಕ್ಕಂತಹ ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಈ ದಿನ, ಅಂದರೆ ಇವತ್ತು 8ನೇ ತಾರೀಕಿನ ಒಂದು ಭವಿಷ್ಯ ನೋಡೋದಾದರೆ ಸೋಮವಾರ ದಿನ, ಯಾಕೋ ಸ್ವಲ್ಪ ಮಿಥುನ ರಾಶಿಯವರು ಈ ದಿನ ತುಂಬ ಯೋಚನೆಗೆ ಗುರಿಯಾಗಿಬಿಡ್ತೀರ. ತುಂಬ ನಿಮ್ಮದೇ ಆದಂಥ ಆಲೋಚನೆ, ನಿಮ್ಮದೇ ಆದಂಥ ಗುರಿ, ನಿಮ್ಮದೇ ಆದಂಥ ಒಂದಿಷ್ಟು ಆರ್ಥಿಕ, ನಿಮ್ಮದೇ ಆದಂಥ ಕೌಟುಂಬಿಕ, ಒಟ್ಟಿನಲ್ಲಿ ನಿಮಗೆ ಸಂಬಂಧಪಟ್ಟಂಥ ವಿಷಯಗಳಿಗೆ ತುಂಬ ತಲೆ ಕೆಡಿಸ್ಕೊಂಡು ಬಿಡ್ತೀರ. ಮುಂದೆ ಏನು ಎತ್ತ ಅನ್ನೋ ಒಂದು ಏನಂತೀರ ಮುಂದಾಲೋಚನೆ ಅಂತೀವಲ್ಲ, ಅದಕ್ಕೆ ತುಂಬ ವರಿಯಾಗಿ ವಿಚಾರ ಮಾಡುವಂಥದ್ದಾಗತ್ತೆ ಮಿಥುನ ರಾಶಿಯವರು. ಇಲ್ಲಿ ಸಮಯ ಸಾಲದು ಅನ್ನೋದಕ್ಕಿಂತ ಅದಕ್ಕೆ ಸಮಯ ಮೀಸಲಿಡ್ತೀರ. ಆ ವಿಚಾರಕ್ಕೆ ಒಬ್ಬರೇ ಎಲ್ಲೋ ಏಕಾಂಗಿಯಾಗಿ ಕೂತ್ಕೊಂಡು ತುಂಬ ವಿಚಾರ ಮಾಡ್ತೀರ. ನಾಳಿನ ಭವಿಷ್ಯ ಹೇಗೆ, ಏನಪ್ಪ ಮಾಡೋದು ಅನ್ನೋ ಒಂದು ಊಹೆಯಲ್ಲಿ ತುಂಬ
ಮೈಂಡನ್ನು ಕೆಲಸಕ್ಕೆ ಕೊಡುವಂಥದ್ದಾಗುತ್ತೆ ಈ ದಿನ ಮಿಥುನ ರಾಶಿಯವರು. ಇನ್ನು ಈ ದಿನ ನಿಮಗೆ ತಾಳ್ಮೆಯ ಪರೀಕ್ಷೆ ಅಂತೀವಿ. ಅಂದರೆ ನಿಮ್ಮನ್ನು ಒಂದು ಸ್ವಲ್ಪ ರೀತಿಯಲ್ಲಿ ಡಿಸ್ಟರ್ಬೆನ್ಸ್ ಮಾಡುವಂಥದ್ದು ಇರುತ್ತೆ. ನೀವೆಲ್ಲೋ ವಿಚಾರ ಮಾಡ್ಕೊಂಡು ಕೂತಿರ್ತೀರ, ಯಾರೋ ಬಂದು ಹಿಂಗೆ ಹೊಡೆದ್ಬಿಡೆ ಏನು ಮಾಡ್ತಾ ಇದೀಯಾ ಅಂತ ಕೇಳ್ತಾರೆ. ಆಗ ಕೋಪ ಸಿಕ್ಕಾಬಡೆ ಬರುತ್ತೆ. ಆ ಕೋಪದಲ್ಲಿ ಏನು ಮಾತಾಡಬೇಕಂತ ಗೊತ್ತಾಗೋದಿಲ್ಲ. ಆ ವ್ಯಕ್ತಿಯ ಜೊತೆ ನಿಮಗೂ ಅವರಿಗೂ ಸ್ವಲ್ಪ ವಾದ ವಿವಾದಗಳು ನಡೆಯುವಂಥದ್ದಾಗತ್ತೆ. ಯಾಕೆಂದರೆ ನೀವು ಕೂತಿರೋ ಆ ಜಾಗ ಇದೆಯಲ್ಲ, ಅದು ಜಗಳದ ಜಾಗ ಅಂತಲೇ ತಿಳ್ಕೊಳ್ಳಿ. ಅಂದರೆ ನೀವು ಏನು ವಿಚಾರ ಮಾಡುವಂತಹ ಒಂದು ಜಾಗ ಆಯ್ಕೆ ಮಾಡ್ಕೊಂಡಿದ್ದೀರಾ ಈ ದಿನ, ಅದು ಸ್ವಲ್ಪ ಜಗಳಕ್ಕೆ ತಂದುಕೊಡುವಂತಹ ಸ್ಥಳ. ಹೀಗಾಗಿ ಸ್ವಲ್ಪ ಅವರ ಜೊತೆ ವಾದ ವಿವಾದಗಳು ನಡೆಯುತ್ತೆ. ಮಧ್ಯಾಹ್ನದ ಹೊತ್ತಿಗೆ ಸ್ವಲ್ಪ ಮೈಂಡ್ ಯಾಕೋ ಡಿಸ್ಟರ್ಬೆನ್ಸ್ ಆಗಿ, ಅಯ್ಯೋ ಯಾಕಾದರೂ ಇವತ್ತು ಬೆಳಗ್ಗೆ ಇವ್ರ ಮುಖ ನೋಡಿದೆ, ಅವ್ರ ಮುಖ ನೋಡಿದೆ ಅಂತ ಏನೇನೋ ಮತ್ತೆ ಮತ್ತು ಸಾಯಂಕಾಲಕ್ಕೆ ಯಥಾ ಪ್ರಕಾರ ಮತ್ತೆ ಇನ್ನೊಂದು ಯೋಚನೆ ತೊಗೊಂಡು ಬರ್ತೀರಾ. ರಾತ್ರಿ ಹೊತ್ತಿಗೆ ಅದನ್ನೆಲ್ಲ ಮುಗಿಸಿಬಿಟ್ಟು ಊಟ ಮಾಡಿ ಚೆನ್ನಾಗಿ ನಿದ್ದೆ ಹೊಡೆದ್ಬಿಡ್ತೀರ. ಅಂದರೆ ಈ ದಿನ ಸ್ವಲ್ಪ ಬರೀ ಆಲೋಚನೆಗೆ ಪ್ರಿಫರೆನ್ಸ್ ಜಾಸ್ತಿ ಇರುತ್ತೆ. ಬೇರೆ ಯಾವುದೇ ರೀತಿಯ ಕಾರ್ಯಚಟುವಟಿಕೆಗಳಿಗೆ ನೀವು ಇಷ್ಟಪಡುವುದಿಲ್ಲ ಅಂತಲೇ ಹೇಳ್ಬೋದು ಮಿಥುನ ರಾಶಿಯವರು. ಈ ಆಲೋಚನೆಗೆ ಕಾರಣ ಅಂತ ಹೇಳೋದಾದರೆ, ನಿಮ್ಮಲ್ಲಿ ಈಗ ಗುರು 2ನೇ ಸ್ಥಾನದಲ್ಲಿ ಬರ್ತಾ ಇರೋದನ್ನ ಸ್ವಲ್ಪ ಪರಿವರ್ತನೆ ಆಗಲಿಕ್ಕೆ ಆಲೋಚನೆಗೆ ಒಂದು ಆಸ್ಪದ ಅಂತೀವಿ, ಅದು ಅವನು ಅವಕಾಶ ಕೊಡ್ತಾ ಇದ್ದಾನೆ. ಬಟ್ ಇಲ್ಲಿ ನೀವು ಬೇಡದೇ ವಿಚಾರಗಳಿಗೆ ಆ ಒಂದು ಆಲೋಚನೆಯನ್ನು ಮಾಡ್ತಾಯಿದೆ. ಈಗ ಹಳೆದು ಅಥವಾ ಕಳೆದು ಹೋಗಿರತಕ್ಕಂತಹ ವಿಷಯಕ್ಕೆ ಅಥವಾ ಸನ್ನಿವೇಶಕ್ಕೆ ನೀವು ಆಲೋಚನೆ ಮಾಡ್ತಾ ಇದ್ದೀರ. ನಾಳೆ ವಿಷಯಕ್ಕೆ ಸ್ವಲ್ಪ ಕಡಿಮೆ ಇದೆ. ಹಾಗಾಗಿ ಇಲ್ಲೇನಾಗುತ್ತೆ, ಕಳೆದು ಹೋಗಿ ಗತಃ ಆಗೋಗಿರೋದು ಯಾರು ನೀವು ಏನು ಮಾಡಲಿಕ್ಕಾಗಲ್ಲ, ನಾವು ಏನು ಮಾಡಲಿಕ್ಕಾಗಲ್ಲ. ಬಟ್ ಈ ಮಿಥುನ ರಾಶಿಯವರು ಮಾತ್ರ ಹಳೆಯದನ್ನು ಕೆದಕಿ ರಿವೈಂಡ್ ಮಾಡೋಕ್ಕೆ ಅದರ ಬಗ್ಗೆ ಸುಮ್ಮನೆ ಯೋಚನೆ ಮಾಡ್ತೀರಾ ಅಷ್ಟೇ. ಇಲ್ಲಿ ಸ್ವಲ್ಪ ಮಿಥುನ ರಾಶಿಯವರು ಈ ದಿನ ಈ ವಿಷಯದಿಂದ ಸ್ವಲ್ಪ ನಿಮಗೆ ಕಾಲಹರಣ ಅಂತೀವಿ. ಅಂದರೆ ಸಮಯವನ್ನು ಸರಿಯಾಗಿ ನೀವು ಸದುಪಯೋಗಪಡಿಸಿಕೊಳ್ಳಲು ಸಾಧ್ಯವಾಗೋದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಉಳಿದಂತೆ ಸ್ವಲ್ಪ ಸಾಯಂಕಾಲದ ಹೊತ್ತಿಗೆ ಏನೋ ಒಂದು ಒಳ್ಳೆಯ ಶುಭ ಸಮಾಚಾರ ನಿಮಗೆ ಸಾಯಂಕಾಲ, ಅಂದರೆ ಒಂದು ಸೂರ್ಯ ಅಸ್ತಕ್ಕಿಂತ ಮುಂಚಿತವಾಗಿ, ಅಂದರೆ ಒಂದು 6:45 ಒಳಗಾಗಿ ನಿಮಗೆ ಒಂದು ಶುಭ ಸಮಾಚಾರ ಸಿಗುವಂಥದ್ದಿದೆ. ಅದು ನಿಮಗೆ ಆರ್ಥಿಕವಾಗಿ ಆಗಿರ್ಬೋದು, ಧಾರ್ಮಿಕವಾಗಿ ಆಗಿರ್ಬೋದು, ರಾಜಕೀಯವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು, ಅಥವಾ ಕೌಟುಂಬಿಕವಾಗಿ ಆಗಿರ್ಬೋದು. ಒಂದು ಒಳ್ಳೆಯ ಶುಭ ಸಮಾಚಾರ ಈ ದಿನ ಸಾಯಂಕಾಲ ಮಿಥುನ ರಾಶಿಯವರಿಗೆ ಸಿಗುವಂಥದ್ದಿದೆ. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ, ಈ ದಿನ ಬೆಳಿಗ್ಗೆ ಇಲ್ಲ ಸಾಯಂಕಾಲ ಹತ್ತಿರದಲ್ಲಿರ್ತಕ್ಕಂತಹ ಶಿವನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ. ಸಾಧ್ಯವಾದರೆ ಶಿವನಿಗೆ ವಿಭೂತಿಯನ್ನು ಸಮರ್ಪಿಸಿ. ಇದರಿಂದ ನಿಮ್ಮ ಕೆಲವೊಂದಿಷ್ಟು ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ ಅಂತಲೇ ಹೇಳೋದು. ಇದಾಗಿತ್ತು ಮಿಥುನ ರಾಶಿಯವರ ಈ ದಿನದ ಭವಿಷ್ಯ. ದಶರಾಶಿಗಳಲ್ಲಿ 4ನೇ ರಾಶಿಯಾಗಿರ್ತಕ್ಕಂತಹ ಕರ್ಕಾಟಕ ರಾಶಿ. ಈ ಕರ್ಕಾಟಕ ರಾಶಿಯವರು ಈ ದಿನ ನೋಡೋದಾದರೆ ಸ್ವಲ್ಪ ಎಫರ್ಟ್ ಹಾಕಬೇಕಾಗತ್ತೆ. ಅಂದರೆ ಪರಿಶ್ರಮ, ಅಂದರೆ ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ನೀವು ಯಾವುದೇ ಒಂದು ಕೆಲಸವು ಅಷ್ಟು ಸುಲಭವಾಗಿ ನಿಮಗೆ ದೊರಕುವುದಿಲ್ಲ. ದೊರಕಿರೋದನ್ನು ಕೂಡ ನಾವು ಸ್ವಲ್ಪ ಕಷ್ಟಪಡಬೇಕಾಗುತ್ತೆ. ನಾವು ಮೇಲೆ ಬರಬೇಕಾದ್ರೆ ಒಬ್ಬರನ್ನು ಅವಲಂಬಿತವಾಗಿರಲೇಬೇಕಾಗುತ್ತೆ. ಸೊ ಅವಲಂಬಿತದ ಜೊತೆಗೆ ಕಷ್ಟಪಡಬೇಕಾಗತ್ತೆ. ಅದೇ ರೀತಿಯಾಗಿ ಕೌಟುಂಬಿಕವಾಗಿ ಸ್ವಲ್ಪ ಸಣ್ಣ ಪುಟ್ಟ ವಾದ ವಿವಾದಗಳು ನಡೆಯೋದುಂಟು. ಆಫೀಸ್ನಲ್ಲೂ ಕೂಡ ಸ್ವಲ್ಪ ಇವತ್ತು ಚರ್ಚೆ ಬಿಸಿಯಾಗಿ ಇರುವಂಥದ್ದಾಗಿರುತ್ತೆ. ಅಥವಾ ವ್ಯಾಪಾರ ಮಾಡುವಂಥದ್ದಾಗಿದ್ದರೆ ವ್ಯಾಪಾರದಲ್ಲಿ ಸ್ವಲ್ಪ ಬಿಸಿ ರೀತಿಯಲ್ಲಿ ಚರ್ಚೆಗಳು ಈ ರೀತಿ ಕರ್ಕಾಟಕ ರಾಶಿಯವರಿಗೆ ಇರುತ್ತೆ. ಸಾಯಂಕಾಲದ ಹೊತ್ತಿಗೆ ಈ ಎಲ್ಲ ವಿಷಯಗಳ ಅನುಗುಣವಾಗಿ ಮಕ್ಕಳ ಒಂದು ಮುಖ ನೋಡಿ ನಿಮ್ಮ ಒಂದು ಕೋಪ ತಾಪ ಎಲ್ಲವೂ ಕಡಿಮೆ ಆಗುತ್ತೆ. ಆ ಮಕ್ಕಳ ಮುಖದಲ್ಲಿ ಒಂಥರ ಏನೋ ಮಂದಹಾಸ, ಏನೋ ಒಂಥರ ಖುಷಿ ಸಿಕ್ಕು ನಿಮಗೆ ಈ ಎಲ್ಲ ಕಷ್ಟ ಕಾರ್ಪಣ್ಯಗಳು ಮರೆಯುವಂಥದ್ದಾಗುತ್ತೆ ಕರ್ಕಾಟಕ ರಾಶಿಯವರಿಗೆ. ಇದಕ್ಕೆ ಕಾರಣ ನಿಮ್ಮ ಜಾತಕದಲ್ಲಿ ಅಥವಾ ನಿಮ್ಮ ಒಂದು ರಾಶಿಯಲ್ಲಿ ಗುರು ಬಂದಿರೋದ್ರಿಂದ ಆ ಒಂದು ಗುರು ಸಾಯಂಕಾಲದ ಹೊತ್ತಿಗೆ ನಿಮಗೆ ಒಂಥರ ನೆಮ್ಮದಿಯಾಗಿ ಜೀವನ, ಯಾಕಂದರೆ ಪರಿಶ್ರಮ ಅಂದರೆ ಕಷ್ಟ, ಆ ಕಷ್ಟಕ್ಕೆ ಫಲ ಸಾಯಂಕಾಲ ಗುರು ಕೊಡುವಂತನಾಗ್ತಾನೆ ಅಂತಲೇ ಹೇಳ್ಬೋದು. ಸಾಯಂಕಾಲ ನಿಮಗೆ ನೆಮ್ಮದಿ, ಅದು ಮಕ್ಕಳ ಮುಖದಿಂದ, ಮಕ್ಕಳ ಒಂದು ಆಟ
ಮತ್ತು ಅವರ ಒಂದು ಪಾಠ ಏನೋ ನೋಡಿ ನಿಮ್ಗೆ ಖುಷಿ ಅನಿಸ್ಬಿಡುತ್ತೆ, ರಿಲ್ಯಾಕ್ಸ್ ಅಂತೀವಲ್ಲ ಆ ರೀತಿಯಲ್ಲಿ ನಿಮಗೆ ಕರ್ಕಾಟಕ ರಾಶಿಯವರು ಈ ದಿನ ಸಿಗುವಂಥದ್ದಾಗುತ್ತೆ. ಇನ್ನು ನಿಮಗೆ ಈ ದಿನದ ಪರಿಹಾರ ಅಂತ ಹೇಳೋದಾದರೆ, ಮನೆಯಲ್ಲಿ ಸಾಯಂಕಾಲ 2 ತುಪ್ಪದ ದೀಪ ನಿಮ್ಮ ಒಂದು ದೇವರ ಕೋಣೆಯಲ್ಲಿ ಬೆಳಗಿಸಿದ ನಂತರ ಸಾಧ್ಯವಾದರೆ ಶಿವ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ. ಇದರಿಂದ ಕೆಲವು ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ದಿನದ ಭವಿಷ್ಯ ಕರ್ಕಾಟಕ ರಾಶಿಯವರದು ಅಂತಲೇ ಹೇಳ್ಬೋದು. ರಾಶಿಗಳಲ್ಲಿ 5ನೇ ರಾಶಿಯಾಗಿರ್ತಕ್ಕಂತಹ ಸಿಂಹರಾಶಿ. ಈ ಸಿಂಹರಾಶಿಯವರಿಗೆ ಈ ದಿನ ಅಂದರೆ ಈ ಒಂದು 8ನೇ ತಾರೀಕು ಸೋಮವಾರ ದಿನ ನಿಮಗೇನಾಗುತ್ತೆ ಅಂದರೆ ಸಹಾಯ ಚೆನ್ನಾಗಿ ಸಿಗುವಂಥದ್ದಾಗುತ್ತೆ. ಈ ದಿನ ಹೆಲ್ಪಿಂಗ್ ಅಂತೀವಲ್ಲ, ಹೆಲ್ಪ್ ಅದು ನಿಮಗೆ ವೃತ್ತಿಯಲ್ಲಾಗಿರ್ಬೋದು, ವ್ಯಾವಹಾರಿಕವಾಗಿ ಆಗಿರ್ಬೋದು, ಕೌಟುಂಬಿಕವಾಗಿರ್ಬೋದು, ರಾಜಕೀಯ, ಧಾರ್ಮಿಕ ಯಾವ ಕ್ಷೇತ್ರಗಳಲ್ಲಿ ನೀವಿದ್ದೀರೋ ಅಲ್ಲಿ ನಿಮಗೆ ಈ ದಿನ ತುಂಬ ಸಹಾಯ ಸಿಗುವಂಥದ್ದಾಗತ್ತೆ. ನಿಮ್ಮ ಒಂದು ಕಷ್ಟ ಕಾರ್ಪಣ್ಯಗಳು ಏನಿತ್ತು ಅದು ಸ್ವಲ್ಪ ಈ ದಿನ ಕಡಿಮೆ ಇರುತ್ತೆ, ಅಥವಾ ಆರ್ಥಿಕ ದಿಗ್ಬಂಧನ ಏನಿತ್ತು ಅದು ಈ ದಿನ ಕಡಿಮೆ ಇರುತ್ತೆ. ಆರ್ಥಿಕದ ಮೂಲ ಸ್ವಲ್ಪ ಏರಿಕೆ ಆಗುವಂಥದ್ದಾಗುತ್ತೆ. ಆದಾಯದ ಪ್ರಮಾಣ ಸ್ವಲ್ಪ ಬರುವುದು ರಭಸವಾಗಿರುತ್ತೆ. ಸ್ಪೀಡ್ ಅಷ್ಟೇ ಇರುತ್ತೆ, ಅಷ್ಟೇ ಸ್ಪೀಡಿಗೆ ಎಕ್ಸಿಟ್ ಇರುತ್ತೆ. ಹಣ ಹಿಂಗೆ ಬರುತ್ತೆ, ಹಿಂಗೆ ಸೈಡಲ್ಲಿ ಹೊರಟೋಗ್ಬಿಡುತ್ತೆ. ಬಟ್ ಏನಂದರೆ ಸ್ವಲ್ಪ ನೆಮ್ಮದಿ ಈ ದಿನ, ಸ್ವಲ್ಪ ಸಿಕ್ಕಾಪಟ್ಟೆ ಅನ್ನೋದಕ್ಕಿಂತ ಸ್ವಲ್ಪ ನೆಮ್ಮದಿ ಸಿಗುವಂಥದ್ದಿದೆ ಸಿಂಹರಾಶಿಯವರಿಗೆ. ಇನ್ನು ಸಾಯಂಕಾಲದ ಹೊತ್ತಿಗೆ ಸಿಂಹರಾಶಿಯವರಿಗೆ ಕೆಲವು ಒತ್ತಡಗಳಿಂದ ದೂರ ಆಗ್ತೀರಾ. ಅಂದರೆ ತುಂಬ ನಿನ್ನೆ ಮೊನ್ನೆ ಏನೋ ಸ್ವಲ್ಪ ಮೈಂಡ್ ಡಿಸ್ಟರ್ಬೆನ್ಸ್ ಆಗಿರುತ್ತೆ ಯಾವುದೋ ಒಬ್ಬ ವ್ಯಕ್ತಿಯಿಂದ ಅಥವಾ ಯಾವುದೋ ಒಂದು ವಿಚಾರದಿಂದ. ಆ ವಿಚಾರ ಇವತ್ತಿಗೆ ಕ್ಲಾರಿಟಿ ಸಿಕ್ಕು ಸ್ವಲ್ಪ ಅಪ್ಪ ಅನ್ನೋ ಒಂದು ನೆಮ್ಮದಿ ಸಿಗುವಂಥದ್ದಾಗುತ್ತೆ ಸಿಂಹರಾಶಿಯವರಿಗೆ. ಮತ್ತು ನಿಮಗೆ ನಾಳೆಯ ದಿನಕ್ಕೆ ಒಂದು ರೀತಿ ಉತ್ತೇಜನ ಅಂತೀವಲ್ಲ, ಎನರ್ಜಿ ಅದು ಸಿಗುವಂಥದ್ದಾಗುತ್ತೆ ಈ ಒಂದು ದಿನ ಸಾಯಂಕಾಲ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಸಿಂಹರಾಶಿಯವರಿಗೆ ಈ ದಿನ ಸಾಧ್ಯವಾದಷ್ಟು ಮನೆಯಲ್ಲಿ ಶಿವನ ಅಷ್ಟೋತ್ತರ, ಶಿವನ ಸ್ತುತಿ, ಅಥವಾ ನೀವು ಶಿವನ ದೇವಸ್ಥಾನಕ್ಕೆ ಹೋಗಿ ಕ್ಷೀರಾಭಿಷೇಕ ಸೇವೆಯನ್ನು ಮಾಡಿಸಿ ಬನ್ನಿ. ಕೆಲವು ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಸಿಂಹರಾಶಿಯವರ ಈ ದಿನದ ಭವಿಷ್ಯ. ರಾಶಿಗಳಲ್ಲಿ 6ನೇ ರಾಶಿಯಾಗಿರತಕ್ಕಂತಹ ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರಿಗೆ ಈ ದಿನ ಯಾಕೋ ಸ್ವಲ್ಪ ಆಲೋಚನೆ ಯಾಕೋ ವಿರುದ್ಧವಾಗಿ ಹೋಗುವಂಥದ್ದು, ಅಥವಾ ನಿಮ್ಮ ಮನಸ್ಸು ವಿರುದ್ಧವಾಗಿ ಹೋಗುವಂಥದ್ದು, ಅಥವಾ ಯಾರೋ ಹೇಳಿರೋದಂಥ ವ್ಯಕ್ತಿಯ ಸಹಾಯ ನಿಮಗೆ ರುಚಿಸುವುದಿಲ್ಲ. ನಿಮ್ಮದೇ ಓನ್ ಎಫರ್ಟ್ ಅಂತೀವಲ್ಲ ಅದರಿಂದ ಹೋಗಿ ತಪ್ಪಲ್ಲಿ ಸಿಕ್ಕಾಕೊಳ್ಳೋದು, ಅಥವಾ ಮಾತಿನ ಒಂದು ಭರಾಟೆಯಲ್ಲಿ ಸಿಕ್ಕಾಕೊಳ್ಳೋದು, ಅಥವಾ ಒಂದಿಷ್ಟು ಮಾತುಗಳಿಂದ ನಿಮಗೆ ಅವಮಾನ ಸ್ವೀಕಾರ ಮಾಡುವಂಥದ್ದು ಈ ದಿನ ಅತಿಯಾಗಿರುತ್ತೆ ಕನ್ಯಾ ರಾಶಿಯವರಿಗೆ. ಅಂದರೆ ಮಾತಿನಲ್ಲಿ ಪೆಟ್ಟು ಅಂತೀವಲ್ಲ ಅದು ಸಿಗುವಂಥದ್ದು ಅಧಿಕವಾಗಿರುತ್ತೆ. ಅದಕ್ಕೆ ನಾವು ಹೇಳೋದಿಷ್ಟೇ, ಈ ದಿನ ಸ್ವಲ್ಪ ಮೌನವಾಗಿರಿ. ಯಾವುದಕ್ಕೂ ಅತಿರೇಕದ ಮಾತುಗಳು ಬೇಡ, ಅನಾವಶ್ಯಕವಾದ ಮಾತುಗಳು ಬೇಡ. ನಿಮ್ಮ ಒಂದು ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟನ್ನೇ ಮಾತಾಡಿ. ಯಾರಿಗೂ ಗ್ಯಾರಂಟಿ ವಾರಂಟಿ ಕೊಡಲಿಕ್ಕೆ ಹೋಗಬೇಡಿ. ಮತ್ತು ಈ ದಿನ ಸ್ವಲ್ಪ ಖರ್ಚುಗಳು ಅಧಿಕವಾಗಿರುತ್ತೆ. ಏನಂತೀರ, ಸ್ವಲ್ಪ ಪ್ರಯಾಣಗಳು ಇರುತ್ತೆ, ದೇಹ ಆಯಾಸಗೊಳ್ಳುತ್ತೆ. ಸಾಯಂಕಾಲದ ಹೊತ್ತಿಗೆ ತುಂಬ ಬಾಡಿ ಎಲ್ಲ ಸ್ಟ್ರೇನ್ ಆಗಿಬಿಟ್ಟಿರುತ್ತೆ. ದೇಹ ತುಂಬ ಏನೋ ವಜನ ರೀತಿಯಲ್ಲಿ ಕಾಣುವಂಥದ್ದಾಗತ್ತೆ. ಇದರಿಂದ ಸ್ವಲ್ಪ ನಿಮಗೇನು ಅನಿಸುತ್ತಂದರೆ ನಿದ್ದೆ ಬೇಗ ಬರುವಂಥದ್ದಾಗತ್ತೆ. ಆದರೆ ನಿದ್ದೆ ರಾತ್ರಿಯಲ್ಲಿ ಎದ್ದು ಮತ್ತೆ ನಿದ್ದೆಗೆ ಡಿಸ್ಟರ್ಬೆನ್ಸ್ ಇರುತ್ತೆ. ಸ್ವಲ್ಪ ನಿಮಗೆ ಈ ದಿನ ಕನ್ಯಾ ರಾಶಿಯವರಿಗೆ ಮೈಂಡು ಮತ್ತು ದೇಹ ಎರಡೂ ಸ್ವಲ್ಪ ಎಲ್ಲೋ ತೊಂದರೆ ಇರುವ ಒಂದು ರೀತಿಯಲ್ಲಿ ಭಾವನೆಗೆ ಒಳಗಾಗ್ತೀರಾ ಅಂತಲೇ ಹೇಳ್ಬೋದು. ಸ್ವಲ್ಪ ನೀವು ತಾಳ್ಮೆಯಿಂದ ಎಷ್ಟು ಬೇಕೋ ಅಷ್ಟೇ ಕೆಲಸ, ಎಷ್ಟು ಬೇಕೋ ಅಷ್ಟೇ ಮಾತುವನ್ನು ಮಾಡಿದ್ದೇ ಆದಲ್ಲಿ ಇದರಿಂದ ದೂರ ಇರುವಂಥ ಅವಕಾಶಗಳು ಇದೆ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಕನ್ಯಾ ರಾಶಿಯವರಿಗೆ ಈ ದಿನ ಸಾಧ್ಯವಾದಷ್ಟು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣೆ ಮಾಡಿ ಬೆಳಗ್ಗೆ. ಇದರಿಂದ ನಿಮಗೆ ಅನುಕೂಲವಾಗುತ್ತೆ. ಅಥವಾ ಆದಿತ್ಯ ಸ್ತೋತ್ರವನ್ನು ಪಠಣೆ ಮಾಡಿ. ಆದಿತ್ಯ ಅಷ್ಟೋತ್ತರ ಅಥವಾ ಸೂರ್ಯ ಅಷ್ಟೋತ್ತರ ಯಾವುದಾದ್ರೂ ಸರಿ. ನೀವು ಪಠಣೆ ಮಾಡಿದಾಗ ನಿಮ್ಮಲ್ಲಿ ಈ ದಿನ ಸ್ವಲ್ಪ ಏನಂತೀರ ಅದಕ್ಕೆ ಉತ್ತೇಜನ, ಆಕರ್ಷಣೆ ಎಲ್ಲವೂ ಶಕ್ತಿ ಪಡೆಯುವಂಥದ್ದಾಗತ್ತೆ ಅಂತಲೇ ಹೇಳೋದು. ಇದಾಗಿತ್ತು ಈ ದಿನದ ಭವಿಷ್ಯ ಕನ್ಯಾ ರಾಶಿಯವರು. ರಾಶಿಗಳಲ್ಲಿ 7ನೇ ರಾಶಿಯಾಗಿರ್ತಕ್ಕಂತಹ ತುಲಾ ರಾಶಿ. ಈ ತುಲಾ ರಾಶಿಯವರಿಗೆ ಈ ದಿನ ಅಂದರೆ
ಸೋಮವಾರ ದಿನ ಸ್ವಲ್ಪ ಪ್ರಯಾಣ ಇರುತ್ತೆ. ಆ ಪ್ರಯಾಣದ ಜೊತೆಗೆ ಖರ್ಚುಗಳು ಬರುತ್ತೆ. ಖರ್ಚುಗಳ ಜೊತೆ ಒಂದಿಷ್ಟು ಮಿತ್ರಗಳು ಭೇಟಿಯಾಗ್ತಾರೆ. ಮತ್ತೆ ಒಂದಿಷ್ಟು ಖರ್ಚುಗಳು ಬರುತ್ತೆ. ಈ ಒಂದು ದಿನದಲ್ಲಿ ಬರೀ ಪ್ರಯಾಣ, ಖರ್ಚು, ಒಂದಿಷ್ಟು ಬೇಡದೆ ವಿಚಾರಗಳು, ಚರ್ಚೆಗಳು ನಡೆಯುವಂಥದ್ದಾಗತ್ತೆ. ಮತ್ತು ಒಂದಿಷ್ಟು ಕೌಟುಂಬಿಕವಾಗಿ ಬಿಸಿ ಬಿಸಿಯಾಗಿ ಚರ್ಚೆ ಮಾಡುವಂಥದ್ದಾಗುತ್ತೆ. ಏನೋ ನಿಮ್ಮದೇ ಸಂಸಾರದ ಒಂದು ವಿಚಾರಕ್ಕೆ ಅನುಗುಣವಾಗಿ ಇದರಿಂದ ಸ್ವಲ್ಪ ತಲೆ ನೋವು ಅಥವಾ ಆಫ್ ಹೆಡ್ಡೇಕು ಬರುವಂಥದ್ದಾಗತ್ತೆ. ಸಾಯಂಕಾಲದ ಹೊತ್ತಿಗೆ ನಿಮಗೆ ಸ್ವಲ್ಪ ಈ ಕೆಲಸದ ವಿಷಯದಲ್ಲಿ ಅಥವಾ ವ್ಯಾವಹಾರಿಕ ವಿಷಯದಲ್ಲಿ ಶುಭ ಸಮಾಚಾರ ಸಾಯಂಕಾಲ ನಿಮಗೆ ಸಿಗುವಂಥದ್ದಾಗುತ್ತೆ. ಅಥವಾ ನೀವೇನಾದರೂ ಹೋದ ವಾರದಲ್ಲಿ ನೌಕರಿಗಾಗಿ ಕೆಲಸಕ್ಕೆ ನೀವು ಇಂಟರ್ವ್ಯೂ ಕೊಟ್ಟಿದ್ದೆ ಆದಲ್ಲಿ ಈ ದಿನ ಸಾಯಂಕಾಲದ ಹೊತ್ತಿಗೆ ಅದರ ಒಂದು ಶುಭ ವಾರ್ತೆ ಸಿಗುವಂಥದ್ದಾಗತ್ತೆ. ಅಥವಾ ನಿಮ್ಮ ವ್ಯಾವಹಾರಿಕವಾಗಿ ಎಲ್ಲೋ ಏನೋ ಲೋನಿಗೋ ಅಥವಾ ಮತ್ತೊಂದು ಯಾವುದೋ ಕೆಲಸಕ್ಕೋ ಏನೋ ಹಾಕಿದರೂ ಕೂಡ ಆ ಒಂದು ದಿನ ಅಂದರೆ ಈ ದಿನ ಸಾಯಂಕಾಲ ನಿಮಗೆ ಶುಭ ಸಮಾಚಾರ ಸಿಗುವಂಥದ್ದಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಒಂದು ರಾತ್ರಿಯ ಹೊತ್ತಿಗೆ ಸ್ವಲ್ಪ ಯಾಕೋ ನಿಮ್ಮ ಒಂದು ಮೈಂಡ್ ಅಂತಿರಲ್ಲ, ಅದು ಸ್ವಲ್ಪ ಬೇರೆ ವಿಷಯಕ್ಕೆ ಟ್ರಾನ್ಸ್ಫರ್ ಆಗುವಂಥ ಅವಕಾಶಗಳು ಇದೆ. ಅಂದರೆ ಯಾವುದೋ ಈಗ ಬೆಳಗ್ಗೆ ಹಿಡಿದು ಸಾಯಂಕಾಲವರೆಗೂ ಒಂದು ವಿಚಾರ ಇತ್ತು, ಸಾಯಂಕಾಲದಿಂದ ರಾತ್ರಿ ಮಲಗೋವರೆಗೂ ಒಂದು ವಿಚಾರಕ್ಕೆ ಹೋಗಿ ಸ್ವಲ್ಪ ಊಟವನ್ನು ತ್ಯಾಗ ಮಾಡುವಂಥದ್ದು ಇರುತ್ತೆ ತುಲಾ ರಾಶಿಯವರು. ಅಂದರೆ ಹಸಿವೆ ಆಗಿರುತ್ತೆ, ಆದರೆ ತಿನ್ನೋ ಮನಸ್ಸು ಇರೋದಿಲ್ಲ. ಯಾವುದೋ ಒಂದು ಬೇಜಾರು, ಯಾವುದೋ ಒಂದು ವಿಷಯಕ್ಕೆ ನಿಮಗೆ ಊಟನೇ ಬೇಡ ಅನಿಸ್ಬಿಡುತ್ತೆ. ಹೀಗಾಗಿ ಈ ದಿನ ಸ್ವಲ್ಪ ಮಲಗೋ ಹೊತ್ತಿಗೆ ಬೇಜಾರಾಗುತ್ತೆ. ಹಾಗಾಗಿ ಸ್ವಲ್ಪ ಹುಷಾರದಿಂದ ಬೇಡದೇ ವಿಚಾರದಿಂದ ದೂರ ಇದ್ದರೆ ತುಂಬ ಸಂತೋಷ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ತುಲಾರಾಶಿಯವರಿಗೆ ಈ ದಿನ ಸಾಧ್ಯವಾದಷ್ಟು ಶಿವನ ಆರಾಧನೆ ಮಾಡಿ, ಶಿವನ ದರ್ಶನ ಮಾಡಿಕೊಳ್ಳಿ, ಶಿವನಿಗೆ 9 ಪ್ರದಕ್ಷಿಣೆ ಹಾಕಿ, ಸಾಧ್ಯವಾದರೆ ಕ್ಷೀರಾಭಿಷೇಕ ಸೇವೆ ಮಾಡಿಸಿ ನಿಮ್ಮ ಮನೆಯ ಸುತ್ತಮುತ್ತಲಿರ್ತಕ್ಕಂಥ ಶಿವನ ದೇವಸ್ಥಾನಕ್ಕೆ. ಇದರಿಂದ ನಿಮ್ಮ ಸಮಸ್ಯೆಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ತುಲಾರಾಶಿಯವರ ಈ ದಿನದ ಭವಿಷ್ಯ. ರಾಶಿಗಳಲ್ಲಿ 8ನೇ ರಾಶಿಯಾಗಿರ್ತಕ್ಕಂತಹ ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಈ ದಿನದ ಸೋಮವಾರ ಭವಿಷ್ಯ ಅಂತ ನೋಡೋದಾದರೆ ತುಂಬ ಚಾಣಕ್ಯ, ತುಂಬ ಚಾಣಾಕ್ಷತನ, ತುಂಬ ಶಾರ್ಪು, ತುಂಬ ತೀಕ್ಷ್ಣಮಯಿ ಅಂತಲೇ ಹೇಳ್ಬೋದು ವೃಶ್ಚಿಕ ರಾಶಿಯವರಿಗೆ ಈ ದಿನ. ಅಂದರೆ ಪ್ರತಿ ಕೆಲಸಕ್ಕೂ ಈ ದಿನ ಯೋಚನೆ ಮಾಡಿ ಮುಂದಾಲೋಚನೆ ನಂತರ ಮುನ್ನುಗ್ತೀರಾ. ಯಾರೇ ಏನೇ ಹೇಳಿದ್ರು ಇಮಿಡಿಯೇಟ್ಲಿ ತಲೆಯನ್ನು ಅಳ್ಳಾಡ್ಸಲ್ಲ, ಎಸ್ ಅಂತಲೂ ಹೇಳಲ್ಲ. ಸ್ವಲ್ಪ ಕುಲಂಕುಷವಾಗಿ ಅದರ ಬಗ್ಗೆ ತಳ ಬುಡ ಎಲ್ಲ ಅರ್ಥ ಮಾಡಿಕೊಂಡು ಮುಂದೆ ಯಾವ ರೀತಿಯಲ್ಲಿ ಇರಬೇಕು. ಯಾಕೆಂದರೆ ಆಲ್ರೆಡಿ ತಗ್ಗು ಪ್ರದೇಶದಲ್ಲಿ ಬಿದ್ದು ಪೆಟ್ಟು ಬಿದ್ದಾಗಿದೆ, ಪುನಃ ಬೀಳಲು ಇಚ್ಛೆ ಪಡೋದಿಲ್ಲ. ಹಾಗಾಗಿ ಈ ದಿನ ಸ್ವಲ್ಪ ಪರೀಕ್ಷೆ ಅನ್ನೋದಕ್ಕಿಂತ ರಿಸಲ್ಟ್ ರೀತಿಯಲ್ಲಿ ಇರುತ್ತೆ. ಸೊ ರಿಸಲ್ಟ್ ಯಾವ ರೀತಿಯಲ್ಲಿ ಇರುತ್ತೆ? ನಮ್ಮ ಪರವಾಗಿರುವಂತಹ ರಿಸಲ್ಟ್. ಅಂದರೆ ನಮ್ಮದೇನು ಗೆಸ್ಸಿಂಗ್ ಇತ್ತು ಅದು ಕರೆಕ್ಟಾಗಿ ಆಗುವಂಥದ್ದು. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಈ ದಿನ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದೆಲ್ಲವೂ ಈಡೇರುವಂತಹ ದಿನ ಅಂತಲೇ ಹೇಳಬಹುದು. ಮತ್ತು ಸಾಯಂಕಾಲದ ಹೊತ್ತಿಗೆ ನಿಮಗೆ ಬೇಕಾಗಿರತಕ್ಕಂತಹ ಕೆಲವು ವಿಷಯಗಳಿಗೆ ಮಾರ್ಗದರ್ಶನ ಸಿಗುವಂಥದ್ದಾಗತ್ತೆ. ಈ ದಿನ ಸಾಯಂಕಾಲದ ಹೊತ್ತಿಗೆ ನಿಮಗೆ ಯಾರೋ ಫ್ರೆಂಡ್ ಇದ್ರ, ಸಂಬಂಧಿಕರಿದ್ರ ಗಿಫ್ಟ್ ಸಿಗುವಂಥದ್ದು ಇರುತ್ತೆ, ಉಡುಗೊರೆ ಅಂತಿರಲ್ಲ ಸಿಗುವಂಥದ್ದು ಇರುತ್ತೆ. ಅಥವಾ ನಿಮ್ಮ ಬಗ್ಗೆ ಮೆಚ್ಚುಗೆಯ ಮಾತುಗಳು ಸಿಗುವಂಥದ್ದಾಗಿರುತ್ತೆ ಈ ದಿನ ಅಂತಲೇ ಹೇಳ್ಬೋದು. ಓವರಾಲ್ ಆಗಿ ತೊಗೊಳ್ಳೋದಾದರೆ ಈ ದಿನ ವೃಶ್ಚಿಕ ರಾಶಿಯವರಿಗೆ ಅನುಕೂಲಕರ ಜಾಸ್ತಿ ಇದೆ, ಅದನ್ನು ಪರಮಾತ್ಮ ಕೊಟ್ಟಿದ್ದಾನೆ. ಸೊ ಸಂತೋಷ ಪಡಿ ಅಂತ ಹೇಳುತ್ತಾ ಈ ದಿನದ ಪರಿಹಾರದ ವಿಷಯಕ್ಕೆ ಬರೋದಾದರೆ ಹತ್ತಿರದಲ್ಲಿರ್ತಕ್ಕಂಥ ಶನಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ. ಶನಿ ಅಷ್ಟೋತ್ತರನ್ನು ಪಠನೆ ಮಾಡಿ ಸಾಯಂಕಾಲ ಶಿವನ ದರ್ಶನ ಪಡೆದು ಸಾಧ್ಯವಾದರೆ ಶಿವನಿಗೆ ಭಸ್ಮವನ್ನು ಸಮರ್ಪಿಸಿ. ಇದರಿಂದ ನಿಮ್ಮ ಕೆಲವು ಕಷ್ಟ ಕಾರ್ಪಣ್ಯಗಳು, ಕೆಲವು ಸಮಸ್ಯೆಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ವೃಶ್ಚಿಕ ರಾಶಿಯವರ ಈ ದಿನದ ಭವಿಷ್ಯ. ರಾಶಿಗಳಲ್ಲಿ 9ನೇ ರಾಶಿಯಾಗಿರ್ತಕ್ಕಂತಹ ಧನು ರಾಶಿ. ಈ ಧನು ರಾಶಿಯವರಿಗೆ ಈ ದಿನ ಭವಿಷ್ಯ ಅಂತ ನೋಡೋದಾದರೆ ಈ ದಿನ ಸ್ವಲ್ಪ ನಿಮ್ಮಲ್ಲಿ ಮಿಶ್ರ ಫಲ ಸಿಗುವಂಥದ್ದು ಇದೆ. ಒಂದಿಷ್ಟು ಅನುಕೂಲತೆಗಳಿದೆ, ಒಂದಿಷ್ಟು ಅನಾನುಕೂಲತೆಗಳೇನೂ ಇದೆ. ಅನುಕೂಲತೆ ಅಂತ ನೋಡಿದರೆ ಆರ್ಥಿಕ ಲಾಭ ಇದೆ, ಆರೋಗ್ಯದಲ್ಲಿ ಲಾಭ ಇದೆ ಮತ್ತು ಕೆಲವು ಕೆಲಸ ಕಾರ್ಯಗಳಲ್ಲಿ ಯಶಸ್ವಿ ಸಿಗುವಂಥದ್ದಾಗುತ್ತೆ. ಇನ್ನು ಅನಾನುಕೂಲಗಳ ವಿಷಯಕ್ಕೆ ಬರೋದಾದರೆ ಬೇಡದೇ ಇರುವ ವ್ಯಕ್ತಿಯಗೋಸ್ಕರ ನೀವು ಇವತ್ತು ಖರ್ಚು ಮಾಡುವಂಥದ್ದು ಇರುತ್ತೆ. ಅಂದರೆ ಆ ವ್ಯಕ್ತಿ ನಿಮಗೆ ಮೋಸ ಮಾಡಿದಾನಂತ ಗೊತ್ತಿದೆ, ಆದರೂ ಅನಿವಾರ್ಯತೆಗೊಳಗಾಗಿ ಅದೇ ವ್ಯಕ್ತಿಗೆ ನೀವು ಇವತ್ತು ಖರ್ಚು ಮಾಡಬೇಕಾಗತ್ತೆ.
ಆಗುತ್ತೆ. ಅಥವಾ ಈ ಯಾರೋ ಮಾಡಿದ ತಪ್ಪಿಗೆ ನಿಮ್ಮ ಪಾಕೆಟ್ನಿಂದ ದುಡ್ಡು ಖರ್ಚು ಮಾಡಬೇಕಾಗುತ್ತೆ. ಈಗ ಮಗ ಮಾಡಿರೋ ತಪ್ಪಿಗೆ ತಂದೆ ಅಥವಾ ತಾಯಿ ದುಡ್ಡು ಕಟ್ಟಬೇಕಾಗತ್ತೆ. ಏನೋ ಒಂದು ಗಾಡಿ ಕೊಟ್ಟಿರ್ತೀರ, ಎಲ್ಲೋ ಗುದ್ದಿರ್ತಾನೆ, ಅದಕ್ಕೆ ಅವರ ಒಂದು ಎದುರಾಳಿ ಖರ್ಚು ಏನಿರುತ್ತಲ್ಲ, ಅವನು ಗುದ್ದಿದ ನಿಮ್ಮ ಮಗ ಅಥವಾ ಮಗಳು ಗುದ್ದಿರ್ತಾಳೆ, ಅಲ್ಲಿ ಏಟು ಸಿಕ್ಕಾಪಟ್ಟೆ ಬಿದ್ದಿರುತ್ತೆ, ಏನೋ ಡ್ಯಾಮೇಜ್ ಆಗಿರುತ್ತೆ. ಸೊ ನಿಮ್ಮ ಗೆಸ್ ಪ್ರಕಾರ 5,000 2,000 ಇದ್ದರೆ ಅದು ಇನ್ನೂ ಜಾಸ್ತಿ ಹೋಗ್ಬೋದು. ಸ್ವಲ್ಪ ಮಾತು ವಾದ ವಿವಾದ ಈ ದಿನ ಧನುಸು ರಾಶಿಯವರಿಗೆ ಇರುತ್ತೆ. ಅಂದರೆ ನಿಮ್ಮ ಪರವಾಗಿ ಅಂತಲ್ಲ, ನಿಮಗೋಸ್ಕರ ಅಂತಲ್ಲ, ಬೇಡ ವ್ಯಕ್ತಿ ಅಂತ ನಿಮಗೆ ಈ ರೀತಿ ಆಗ್ತಾ ಇರುತ್ತೆ. ಅದು ಸಂಬಂಧಿಕರಾಗಿರ್ಬೋದು, ಅಥವಾ ಮಗ ಮಗಳಾಗಿರ್ಬೋದು, ಹೆಂಡತಿ ಗಂಡ ಆಗಿರ್ಬೋದು, ತಮ್ಮ ಅಣ್ಣ ಆಗಿರ್ಬೋದು, ಯಾವುದೋ ಒಬ್ಬ ವ್ಯಕ್ತಿ ಅಂತ ನಿಮಗೆ ಈ ದಿನ ಖರ್ಚುಗಳು ಇರುತ್ತೆ, ವಾದ ವಿವಾದಗಳು ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿ ಸಾಯಂಕಾಲದ ಹೊತ್ತಿಗೆ ಇದೇ ವಿಷಯಕ್ಕೆ ಸ್ವಲ್ಪ ಚರ್ಚೆಗೆ ಒಳಗಾಗ್ತೀರಾ. ನಾಳೆ ಅಂತ ನೀನು ಗಾಡಿ ತೊಗೊಂಡು ಹೋಗಬೇಡ, ನಾಳೆ ಹಾಗೆ ಮಾಡಬೇಡ, ಹೀಗೆ ಮಾಡಬೇಡ, ಅದು ಮಾಡಬೇಡ, ಇದು ಮಾಡಬೇಡ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿ ನಿಮಗೆ ಈ ಇಡೀ ದಿನ ಸ್ವಲ್ಪ ನೀವು ಈ ಚರ್ಚಾ ವಿಷಯಕ್ಕೆ ಜಾಸ್ತಿ ಪಾಲ್ಗೊಳ್ಳುವಂಥದ್ದು ಇರುತ್ತೆ. ಇದೇ ವಿಷಯಕ್ಕೆ ನೀವು ಇಡೀ ದಿನ ಆಫೀಸ್ನಲ್ಲಿ ವ್ಯವಹಾರದಲ್ಲಿ ಮಾತುಕತೆ ಆಡುವಂಥದ್ದಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಒಟ್ಟಿನಲ್ಲಿ ಧನುಸು ರಾಶಿಯವರಿಗೆ ಸ್ವಲ್ಪ ಲಾಭ ಇದೆ, ಸ್ವಲ್ಪ ನಷ್ಟ ಇದೆ ಅಂತಲೂ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ದಿನ ಸಾಧ್ಯವಾದರೆ ಹತ್ತಿರದಲ್ಲಿರ್ತಕ್ಕಂತಹ ಗಣೇಶನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ. ಸಾಧ್ಯವಾದರೆ ಗರಿಕೆಯನ್ನು ಸಮರ್ಪಿಸಿ. ಇದರಿಂದ ನಿಮ್ಮ ಈ ಒಂದು ಅನಾವಶ್ಯಕ ಖರ್ಚುಗಳಾಗಿರ್ಬೋದು, ಅನಾವಶ್ಯಕ ವಾದ ವಿವಾದಗಳಾಗಿರ್ಬೋದು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ದಿನದ ಧನುಸು ರಾಶಿಯವರ ಭವಿಷ್ಯ. ರಾಶಿಗಳಲ್ಲಿ 10ನೇ ರಾಶಿಯಾಗಿರ್ತಕ್ಕಂತಹ ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಈ ದಿನ ಸ್ವಲ್ಪ ಯಾಕೋ ತುಂಬ ಬೇಜಾರದಲ್ಲಿರುವಂಥದ್ದು ಇರುತ್ತೆ. ಯಾರೂ ನಿಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲ್ಲಂದಿರುವಂಥ ಇರುತ್ತೆ. ಮತ್ತು ಕೆಲವೊಮ್ಮೆ ಏನಾಗುತ್ತಂದರೆ ನಿಮ್ಮ ಮಾತಿಗೆ ಬೆಲೆ ಇಲ್ಲದೇ ಇರುವಂಥದ್ದಾಗುತ್ತೆ. ಮತ್ತು ನೀವು ಯಾರನ್ನು ನಂಬಿರ್ತೀರೋ ಅವರೇ ಈ ದಿನ ನಿಮ್ಮನ್ನು ಕೇವಲವಾಗಿ ಕಾಣುವಂಥದ್ದಾಗುತ್ತೆ ಮಕರ ರಾಶಿಯವರಿಗೆ. ಒಂದು ರೀತಿಯಲ್ಲಿ ನಿರಾಶೆ ಜಾಸ್ತಿ ಇರುತ್ತೆ. ಒಂದು ರೀತಿಯಲ್ಲಿ ಎಲ್ಲೋ ನಿಮಗೆ ಈ ದಿನ ಬೇಜಾರದಿಂದ ಕೂಡಿರುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಿಮಗೆ ಏನು ನಿಮ್ಮ ಒಂದು ಇಚ್ಛೆಗನುಗುಣವಾಗಿ ನಡಿಬೇಕಾಗಿತ್ತೋ ಇವತ್ತು ವಿರುದ್ಧವಾಗಿ ನಡೆಯುವಂಥದ್ದಾಗಿರುತ್ತೆ. ಏನೋ ನಿಮ್ಮದೇ ಆದಂಥ ಒಂದು ಪ್ಲ್ಯಾನಿಂಗ್ ಇರುತ್ತೆ, ಆ ಗೆಸ್ ಪ್ರಕಾರ ನಡೆಯೋದಿಲ್ಲ. ಇದರಿಂದ ಏನಾಗುತ್ತೆ ಅಂದರೆ ಮೈಂಡು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ. ಮಧ್ಯಾಹ್ನದ ಹೊತ್ತಿಗೆ ಅದರ ಬಿಸಿ ಕಾವು ಅಂತೀವಲ್ಲ ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಸಾಯಂಕಾಲ ಯಾರೋ ಒಬ್ಬರ ಜೊತೆ ಜಗಳ ತೆಗೆದುಬಿಡ್ತೀರ. ಅಲ್ಲಿ ನೀನಾ ನಾನಾ ಅಂತಕ್ಕೆ ಹೋಗಿ ಬೇರೆ ಬೇರೆ ಪದಗಳು ಬಂದುಬಿಡುತ್ತೆ. ಆ ಪದಗಳಿಂದ ಸುತ್ತಮುತ್ತ ಜನ ನಿಮ್ಮನ್ನು ಯಾಕೋ ಒಂದು ರೀತಿಯಲ್ಲಿ ತುಂಬ ಬೇಡದೇ ಇರೋ ಪದ ಯೂಸ್ ಮಾಡ್ತಾ ಇದ್ದಾನೆ ಅವನು ಅಂತ ಹೇಳ್ಕೊಂಡು ನಿಮ್ಮ ಒಂದು ಬಾಂಧವ್ಯ ಇರುತ್ತಲ್ಲ ಸ್ವಲ್ಪ ಕಡಿಮೆ ಆಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ದಿನ ಸ್ವಲ್ಪ ನಿರಾಶೆ ಇದೆ ಮಕರ ರಾಶಿಯವರಿಗೆ. ಸಾಧ್ಯವಾದಷ್ಟು ಸ್ವಲ್ಪ ಮಾತು ಕಡಿಮೆ ಮಾಡಿದರೆ ತುಂಬ ಉತ್ತಮ. ಯಾವುದೇ ರೀತಿ ಈ ಗಲಾಟೆ ವಾದ ವಿವಾದಗಳು ನಿಮಗೆ ಕಂಡು ಬಂದದ್ದಲ್ಲೇ ಆ ಜಾಗದಿಂದ ಖಾಲಿ ಮಾಡಿ ಬೇರೆ ಜಾಗಕ್ಕೆ ಹೋಗಿ, ಅಥವಾ ಒಂದು ಮಂದಿರಕ್ಕೆ ಹೋಗಿ ಆರಾಮ್ ತಪಸ್ ಮಾಡಿ, ಅಥವಾ ಜಪ ಮಾಡಿ, ಅಥವಾ ನಮಸ್ಕಾರ ಮಾಡಿ, ಅಥವಾ ಪ್ರದಕ್ಷಿಣೆ ಹಾಕಿ. ಇದರಿಂದ ಅದರ ಕಡೆಯಿಂದ ಹೋಗದೇ ಇರೋಂಗೆ ಆಗತ್ತೆ. ಅಥವಾ ಆ ಚಿಂತೆಯಿಂದ ದೂರ ಆಗ್ತೀರಾ ಅಂತಲೇ ಹೇಳ್ಬೋದು. ಇಲ್ಲದೇ ಇದ್ದರೆ ಅದನ್ನೇ ಕೊರಿತಾ ಇರುತ್ತೆ, ನೀವು ಅದನ್ನೇ ಜಪ ಮಾಡ್ತಾ ಇರ್ತೀರ. ಈ ಇಡೀ ದಿನ ಅದಕ್ಕೆ ಆವರಿಸ್ಕೊಂಡು ಬಿಡುತ್ತೆ. ಹಾಗಾಗಿ ನಿರಾಸೆ ಆಗೋದು ಬೇಡ. ಸಾಧ್ಯವಾದರೆ ಮನೆ ಹತ್ತಿರದಲ್ಲಿರ್ತಕ್ಕಂತಹ ಯಾವುದೇ ದೇವಸ್ಥಾನದಲ್ಲಿ ಹೋಗಿ ಒಂದು ಹಾಫ್ ಆನ್ ಅವರ್ ಕೂತ್ಕೊಂಡು ಬನ್ನಿ, ಅದರಿಂದ ಹೊರಗಡೆ ಬರ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ದಿನ ಸಾಧ್ಯವಾದರೆ ನಿಮಗೆ ಬೆಳಗಿನ ಜಾವ ಹತ್ತಿರದಲ್ಲಿರ್ತಕ್ಕಂತಹ ಸರಸ್ವತಿ ಮಂದಿರ ಆಗಿರ್ಬೋದು, ಅಥವಾ ದುರ್ಗಾದೇವಿ ಆಗಿರ್ಬೋದು, ದೇವಿಯ ದರ್ಶನ ಮಾಡ್ಕೊಳ್ಳಿ. ಸಾಧ್ಯವಾದರೆ ಕುಂಕುಮಾರ್ಚನೆಯನ್ನು ಮಾಡಿಸಿ ಹಣೆಗೆ ಧಾರಣೆ ಮಾಡಿಕೊಳ್ಳಿ. ಎಲ್ಲ ಕಷ್ಟಗಳು ದೂರವಾಗತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ದಿನದ ಮಕರ ರಾಶಿಯ ಭವಿಷ್ಯ. ರಾಶಿಗಳಲ್ಲಿ 11ನೇ ರಾಶಿಯಾಗಿರ್ತಕ್ಕಂತಹ ಕುಂಭರಾಶಿ. ಈ ಕುಂಭರಾಶಿಯವರಿಗೆ ಈ ದಿನ ತುಂಬ ಚೆನ್ನಾಗಿ ಯೋಗ ಕೂಡಿ ಬರುವಂಥದ್ದಿದೆ.
ಒಂದು ರೀತಿಯಲ್ಲಿ ಸಾಧನೆಗೆ ಒಳ್ಳೆಯ ದಿನ ಅಂತಲೇ ಹೇಳ್ಬೋದು. ಅಥವಾ ನಮ್ಮ ಒಂದು ಕೆಲಸಕ್ಕೆ ಜಯ ಅಂತ ಹೇಳಿದ್ರೆ ಒಳ್ಳೆಯ ಜಯ ಸಿಗುವಂಥದ್ದು ಅನ್ಬೋದು. ಅಥವಾ ನಮ್ಮ ವ್ಯವಹಾರಕ್ಕೆ ಒಳ್ಳೆಯ ದಿನ ಅಂದರೆ ಖಂಡಿತ ಇರುತ್ತೆ. ಅಂದರೆ ಈ ದಿನ ಆರ್ಥಿಕವಾಗಿ ಒಳ್ಳೆಯ ಲಾಭ ಆಗುವಂಥದ್ದಾಗತ್ತೆ. ಮಾನಸಿಕವಾಗಿ ದೈಹಿಕವಾಗಿ ಒಳ್ಳೆಯ ಪರಿಪಕ್ವತೆ, ಶುದ್ಧತೆ ಮತ್ತು ಸಕಾರಾತ್ಮಕವಾಗಿ ಸ್ಪಂದನೆ ಸಿಗುವಂಥದ್ದಾಗುತ್ತೆ. ನಿಮ್ಮ ಕೆಲಸ ಕಾರ್ಯಗಳಿಗೆ ಒಳ್ಳೆಯ ಮೆಚ್ಚುಗೆಯ ಮಾತುಗಳು ಬರುವಂಥದ್ದಾಗತ್ತೆ. ನೀವು ಎಲ್ಲಿದ್ದೀರೋ ಅಲ್ಲಿ ಜನಗಳ ಸಂಪರ್ಕ ಚೆನ್ನಾಗಿರುತ್ತೆ ಅನ್ನೋ ಒಂದು ಭಾವನೆ ಬರುವಂಥದ್ದಾಗತ್ತೆ. ಮತ್ತು ಮನೆಯ ವಾತಾವರಣ ನೋಡೋದಾದರೆ ಹಬ್ಬದ ವಾತಾವರಣದ ರೀತಿಯಲ್ಲಿರುತ್ತೆ. ಮನೆಯಲ್ಲಿ ನಿಮಗೆ ಇಷ್ಟವಾದಂತಹ ತಿಂಡಿ ಊಟ ರೆಡಿ ಆಗಿರುತ್ತೆ ಅಂತಲೇ ಹೇಳಬಹುದು ಈ ಒಂದು ದಿನ. ಅಂದರೆ ಕುಂಭರಾಶಿಯವರಿಗೆ ಈ ದಿನ ತುಂಬ ಯೋಗಕರವಾಗಿ ಕೂಡಿ ಬಂದದಂತಾಗಿರುತ್ತೆ. ಮತ್ತು ಈ ದಿನ ನಿಮಗೆ ಇಷ್ಟವಾದ ಒಂದು ಊಟ ತಿಂಡಿ ಇರುವಂಥದ್ದಾಗಿರುತ್ತೆ. ಅಥವಾ ಮನೆಯಲ್ಲಿ ಸಿಗದೇ ಇದ್ದರೂ ಹೊರಗಡೆ ಸ್ನೇಹಿತರು ಸಂಬಂಧಿಕರಿದ್ರಾದರೂ ಸಿಗ್ಬೋದು. ಅಥವಾ ನಿಮಗೆ ಇಷ್ಟವಾದ ಒಂದು ಹೋಟೆಲ್ನಲ್ಲಿ ಹೋದರೆ ನಿಮ್ಮ ಒಂದು ಇಷ್ಟವಾದ ಪದಾರ್ಥವನ್ನು ತಿಂದು ಬರ್ತೀರಾ ಅಂತಲೇ ಹೇಳಬಹುದು. ಒಟ್ಟಿನಲ್ಲಿ ಕುಂಭರಾಶಿಯವರಿಗೆ ಈ ದಿನ ಒಳ್ಳೆಯ ಯೋಗ, ಎಲ್ಲದರಲ್ಲೂ ಮಾನಸಿಕವಾಗಿ ದೈಹಿಕವಾಗಿ. ಹಾಗಾಗಿ ತುಂಬ ಚೆನ್ನಾಗಿದೆ. ಬಟ್ ಸಾಯಂಕಾಲದ ಹೊತ್ತಿಗೆ ಸ್ವಲ್ಪ ಈ ಥ್ರೋಟ್ ಇನ್ಫೆಕ್ಷನ್ ಅಂತೀವಲ್ಲ, ಗಂಟಲ ಕೆರೆತ, ಅದು ಸ್ವಲ್ಪ ನಿಮಗೆ ಕಾಡುವಂಥದ್ದಾಗುತ್ತೆ ಸಾಯಂಕಾಲದ ಹೊತ್ತಿಗೆ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಕುಂಭರಾಶಿಯವರಿಗೆ ಈ ದಿನ ಸಾಧ್ಯವಾದಷ್ಟು ನೀವು ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನು ಪಠನೆ ಮಾಡಿ ಮತ್ತು ಸುಬ್ರಹ್ಮಣ್ಯನಿಗೆ ಸಾಧ್ಯವಾದರೆ ಕ್ಷೀರಾಭಿಷೇಕ ಸೇವೆಯನ್ನು ಮಾಡಿಸಿ ಅನುಕೂಲವಾಗುತ್ತೆ ಅಂತಲೇ ಹೇಳೋದು. ಇದಾಗಿತ್ತು ಕುಂಭರಾಶಿಯವರ ಈ ದಿನದ ಭವಿಷ್ಯ. ರಾಶಿಗಳಲ್ಲಿ ಕೊನೆಯ ರಾಶಿಯಾಗಿರ್ತಕ್ಕಂತಹ ಮೀನರಾಶಿ. ಈ ಮೀನರಾಶಿಯವರಿಗೆ ಈ ದಿನ ಸ್ವಲ್ಪ ಪ್ಲ್ಯಾನಿಂಗ್ ಇರುತ್ತೆ. ಸ್ವಲ್ಪ ವ್ಯವಸ್ಥಿತವಾಗಿ ಏನೆಲ್ಲ ಮಾಡಬೇಕು ಅನ್ನೋದು ಒಂದು ಟೈಮ್ ಟೇಬಲ್ ಅಂತಿರಲ್ಲ, ಅದು ರೆಡಿ ಆಗುವಂಥದ್ದಾಗುತ್ತೆ. ನಿಮ್ಮ ಮನಸ್ಸಿಗೂ ನಿಮ್ಮ ದೇಹಕ್ಕೂ ಏನು ಕರೆಕ್ಟಾಗಿರುತ್ತೋ ಮ್ಯಾಚ್ ಮಾಡಲು ನೋಡ್ಕೊಳ್ತೀರಾ ಮತ್ತು ಒಬ್ಬರ ಸಹಾಯವನ್ನು ಪಡೆದುಕೊಳ್ತೀರಾ. ಆ ಸಹಾಯದಿಂದ ಈ ದಿನ ಸುಲಭವಾಗಿ ಕೆಲಸ ಯಶಸ್ವಿಯಾಗಿ ಆಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮನ್ನೆಲ್ಲ ಯಾರು ದೂಷಣೆ ಮಾಡ್ತಾಯಿದ್ರು ಅವರಿಗೆ ಈಗ ಅನುಭವಕ್ಕೆ ಬರ್ತಾ ಇದೆ, ಅಂದರೆ ಈಗ ನಾವು ಮಾಡಿರೋದು ತಪ್ಪು ಅಂತೇಳಿ. ಹಾಗಾಗಿ ಕೆಲವೊಂದು ವ್ಯಕ್ತಿಗಳಿಗೆ ಮನ್ನಣೆ ಕೊಟ್ಟು ನೀವು ಅವರ ಸಂಬಂಧವನ್ನು ಮುಂದುವರಿಸ್ಕೊಂಡು ಹೋಗೋದು ತುಂಬ ಉತ್ತಮ. ಕೆಲವು ವ್ಯಕ್ತಿಗಳಿಂದ ದೂರ ಆಗೋದು ತುಂಬ ಉತ್ತಮ. ಅಂದರೆ ಅವರು ನಾವು ಡೆಲೀಟ್ ಮಾಡಿದರೆ ತುಂಬ ಸಂತೋಷ. ಡೆಲೀಟ್ ಮಾಡಿ ಹೊರಗಡೆ ಹಾಕಿಬಿಡಿ. ತುಂಬ ಅವ್ರನ್ನ ಹಚ್ಕೊಂಡು ಮತ್ತೆ ಇನ್ನೊಂದು ಕಷ್ಟಕ್ಕೆ ಸಿಕ್ಕಾಕೊಳ್ಳೋದು ಬೇಡ. ಈ ದಿನ ಏನಾಗುತ್ತೆ ಅಂದರೆ ಹಳೆಯ ಮಿತ್ರ ನಿಮಗೆ ಒಂದಿಷ್ಟು ಪರಿವರ್ತನೆಯ ದಾರಿ ತೋರಿಸ್ತಾನೆ. ಇನ್ನು ಹೊಸ ಮಿತ್ರ ಒಳ್ಳೆಯ ಸಮಸ್ಯೆಯನ್ನು ತಂದು ಒಡ್ಡುತ್ತಾನೆ ಅಂತಲೇ ಹೇಳ್ಬೋದು. ಅಂದರೆ ಅವನನ್ನು ನೀವು ಅತಿಯಾಗಿ ನಂಬಿಡ್ತೀರ ಹೊಸ ಸ್ನೇಹಿತನನ್ನು. ಇದರಿಂದ ಅವನ ಒಂದು ಸಮಸ್ಯೆ ನಿಮ್ಮ ಸಮಸ್ಯೆ ಆಗೋಗ್ಬಿಡುತ್ತೆ. ಇಲ್ಲಿ ಮೊದಲನೇದ್ದೇ ಶನಿ ಅತಿಯಾಗಿ ಕಾಡುವಂಥದ್ದು ಇರುತ್ತೆ. ಈ ಒಂದು ಹೊಸ ಸಮಸ್ಯೆ ಒಂದು ಬೇರೆ ಇವತ್ತು ಆ್ಯಡ್ ಆಗುವಂಥದ್ದು ಇದೆ. ಬಟ್ ಹಳೆಯ ಸ್ನೇಹಿತನಿಂದ ನಿಮಗೆ ಸಂತೋಷ ಇದೆ, ಹೊಸ ಸ್ನೇಹಿತನಿಂದ ಒಂದಿಷ್ಟು ಸಮಸ್ಯೆ ಇದೆ. ಮೀನರಾಶಿಯವರು ಇದರ ಬಗ್ಗೆ ಸ್ವಲ್ಪ ವಿಚಾರ ಮಾಡಿ ಮುಂದುವರಿಯೋದು ತುಂಬ ಉತ್ತಮ. ಹೊಸ ಸ್ನೇಹಿತ ಏನಿದ್ದಾನೆ ಸ್ವಲ್ಪ ಅವನ್ನ ಹೋಲ್ಡಲ್ಲಿ ಇಟ್ಟಿರಿ. ಸದ್ಯಕ್ಕೆ ನಮ್ಮ ಪ್ರಕಾರ ಹೋಲ್ಡಲ್ಲಿ ಇಟ್ಟರೆ ನಿಮಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಒಂದು ಪ್ಲ್ಯಾನ್ ಏನು, ಏತಕ್ಕೆ ನಮ್ಮನ್ನು ಅನುಕರಣೆ ಮಾಡ್ತಾ ಇದ್ದಾನೆ ಅಂತ. ಆದರೆ ಯಾವುದೇ ವ್ಯಕ್ತಿಯನ್ನು ಇಮಿಡಿಯೇಟಾಗಿ ನಂಬಲು ಮೀನರಾಶಿಯವರು ಹೋಗಬೇಡಿ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ದಿನ ಸಾಧ್ಯವಾದಷ್ಟು ಶಿವನ ಆರಾಧನೆ ಮಾಡಿಕೊಳ್ಳಿ, ಶಿವನ ದರ್ಶನ ಮಾಡಿಕೊಳ್ಳಿ, ಹಾಗೂ ಶಿವನಿಗೆ ಕ್ಷೀರಾಭಿಷೇಕ ಸೇವೆ ಮಾಡಿಸಿ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಮೀನರಾಶಿಯವರ ಈ ದಿನದ ಭವಿಷ್ಯ. ಸೊ ಎಲ್ಲ 12 ರಾಶಿಗಳ ಭವಿಷ್ಯವನ್ನು ತಿಳಿಸಿದ್ದೀವಿ. ಈ ಒಂದು ಭವಿಷ್ಯ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.